ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಒಂದು ವಿಶೇಷ ಸಬ್ಜೆಕ್ಟ್, ಆತ್ಮಹತ್ಯೆಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ? ರೈತರಿಗೆ ಬಿಡ್ರಿ ಪಾಪ, ಆರ್ಥಿಕ ಅಭದ್ರತೆ ಇರ್ತದೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಲಾಭದ ಉದ್ಯೋಗ ಅಲ್ಲ, ಅಲ್ಲೇನು ಸಿಗುವುದಿಲ್ಲ ಲಾಭ ಅನ್ನೋದಕ್ಕೆ. ಹಲವು ಸಲ ಹೇಳಿದ್ದೀನಿ ಇದನ್ನು. 4,000 ರೂಪಾಯಿ ಒಂದು ಟನ್ನಿಗೆ ಖರ್ಚು ಮಾಡಿ ಕಬ್ಬಿಗೆ 3,000 ಜಗತ್ತಿನಲ್ಲಿ ಎಲ್ಲಿ ತೊಗೊಂಡಿದ್ದಾರೆ ತೋರಿಸಿರಲ್ಲ. ಎಲ್ಲ ಫೀಲ್ಡಲ್ಲಿ ಹತ್ತಿಯಲ್ಲಿ ಅಂತ ಇರಲಿ, ಮತ್ತೊಂದಿರಲಿ, ಏನೂ ಇರಲಿ, ಕೃಷಿಗೆ ಸಂಬಂಧಿಸಿದ ಎಲ್ಲ ರೈತರಿಗೆ ಎಲ್ಲ ಲಾಸ್ದಾಗಿದ್ದಾವೆ. ಮಾರ್ಕೆಟ್ ಇಲ್ಲ ಅವನ ಕೈಯಾಗ. ಇದು ಮೊದಲನೇದು. ಪಾಪ ರೈತರು ಆತ್ಮಹತ್ಯೆ ಮಾಡ್ಕೊತಿರ್ತಾರೆ. ನಾವು ಆದ ಕೂಡ ಬರಿತಿರ್ತೀವಿ ಆತ್ಮಹತ್ಯೆ ಮುಂದೆ ಮರೆತು ಬಿಡ್ತೀವಿ. ಇವನ್ ಎಜುಕೇಟೆಡ್ ಫೀಲ್ಡಲ್ಲಿಯೂ ಇವತ್ತು ಆಗ್ಲಿಕ್ಕೆ ಅನೇಕ ಡಾಕ್ಟರ್ಸ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾವ ಕ್ಷೇತ್ರ ಇಲ್ಲ, ಹೆಚ್ಚು ಕಡಿಮೆ ಒಂದು ವರ್ಷದಲ್ಲೇ ಈ ಬೇರೆ ಬೇರೆ ಇಲಾಖೆಗಳು, ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಮತ್ತೊಂದು ಇರಲಿ, ಎಲ್ಲ ಪ್ರೊಫೆಷ್ನಲ್ ಇವು ಲಾಭ ಮಾಡುವಂಥವು. ಹೌದು ಬಿಡಪ್ಪ, ಇಲ್ಲಿ ಅರ್ಥ ಉತ್ಪಾದನೆ ಇಲ್ಲ ಅಂದ್ರೆ ಮತ್ತೆ ಬೇರೆ. ಆದರೆ ಇಲ್ಲಿ ವೈದ್ಯಕೀಯಕ್ಕೆ ಸಂಬಂಧಿಸಿದವರು, ತಾಂತ್ರಿಕಿಗೆ ಸಂಬಂಧಿಸಿದಂಥ ಮಕ್ಕಳು ಎನ್ನುವುದು ಬೇರೆ ಬೇರೆ ಫೀಲ್ಡಲ್ಲ ಆತ್ಮಹತ್ಯೆ ವರ್ಷ ಒಂದು 10 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ತೆಪ್ಪಟ್ಟು ಬರ್ತಾ ಇದ್ದಾವಂತ. ಯಾಕೆ ಇದೆಲ್ಲ ಅಂತ ಮೊದಲಂತೂ ಗೊತ್ತಾದ ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಈ ದೇಶದ ಬಡತನ ಅದೆಂದು ಹೋಗ್ತದನೋ, ಅಂಥ ವ್ಯವಸ್ಥೆ ಎಂದು ಬರ್ತದನೋ ಗೊತ್ತಿಲ್ಲ. ಅದು ನಮ್ಮ ಕೈಗನ ಅದ, ನಮ್ಮ ಆಳುವವ್ರ ಕೈಲದ. ಅವ್ರು ಮನಸ್ಸು ಮಾಡಲಿಕ್ಕೆ ಸಾಧ್ಯ ಅದ. ಇಲ್ಲೇ ಬುದ್ಧಿವಂತ ವರ್ಗದವ್ರಂತೆ ಮನಸ್ಸು ಮಾಡ್ತಾರೆ, ಆದರೆ ಅವ್ರ ಮಾತು ಕೇಳೋರ ಕಾನೂನು ಮಾಡೋರು. ಕಾನೂನು ಮಾಡೋದು ಯಾವುದು? ಶಾಸಕಾಂಗ, ಪಾರ್ಲಿಮೆಂಟ್, ಸಂಸತ್ತು. ಅವ್ರಿಗೆ ತಿಳಿಸಿ ಹೇಳೋರು ಯಾರು? ಇಲ್ಲಿ ಬುದ್ಧಿವಂತ ವರ್ಗ. ಆ ಬುದ್ಧಿವಂತ ವರ್ಗನೇ ಅವ್ರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಅದು ಇತ್ತೀಚೆಗೆ ನಮ್ಮ ಶಿಕ್ಷಣ ವೈದ್ಯಕೀಯ ಮಿನಿಸ್ಟರ್ ಅಂತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರಾಗಿರ್ಬೋದು, ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರು ಇರ್ಬೋದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ BC ಭಗವಾನ್ ಅವರಾಗಿರ್ಬೋದು, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಮನೋರೋಗ ಮತ್ತು ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ರಾಜೀವ್, ಡಾಕ್ಟರ್ ರಶ್ಮಿ ಪಟೇಲ್, ಡಾಕ್ಟರ್ ಬೆನ್, ಡಾಕ್ಟರ್ ಟೋನಿ, ಇವರೆಲ್ಲ ಕುಳ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇದನ್ನು ಯಾಕೆ ಆಗ್ತಾ ಇದ್ದಾವೆ ಆತ್ಮಹತ್ಯೆಗಳು? ಇದಕ್ಕಾಗಿ ಈ ಆತ್ಮಹತ್ಯೆಗಳನ್ನು ತಡೆಯೋದಕ್ಕಾಗಿ ಕೇಂದ್ರವನ್ನು ತೆಗಿಬೇಕು. ಇದನ್ನು ಅಭ್ಯಾಸ ಮಾಡೋದಕ್ಕೆ ಸಲುವಾಗಿ, ಅಧ್ಯಯನ ಮಾಡೋ ಸಲುವಾಗಿ. ಯಾಕಂದ್ರೆ ಆತ್ಮಹತ್ಯೆ ಕಾರಣ ಏನು? ಮೊದಲದಂತೆ ಮಾರ್ಕ್ಸ್ ಹೇಳಿದಂಗೆ ಸತ್ಯನ ಅದು ಸಾರ್ವಕಾಲಿಕ ಸತ್ಯದು. ನೀವು ಅದು ಮಾರ್ಕ್ಸನ್ನು ಹೇಟ್ ಮಾಡಿರಿ, ಮತ್ತೇನು ಮಾಡಿರಿ, ಮನುಷ್ಯ ರೀ, ಕಮ್ಯುನಿಸ್ಟ, ಜಗಳ ಹಚ್ಚಿದ ನೋವು ನೀವು ಮಾತಾಡ್ರಿ, ಜಗತ್ತು ಹಾಳು ಮಾಡಿ ಅಂತ ನೋವು ಮಾತಾಡ್ರಿ, ಆ ಮಾತು ಬೇರೆ. ಆದ್ರೆ ಎಲ್ಲದಕ್ಕೂ 3 ಕಾರಣ. ಅರ್ಥ, ದುಡ್ಡು ಕಡಿಮೆ ಆದರೂ ರೋಗ, ಹೆಚ್ಚಾದರೂ ರೋಗ. ಇದು ಮೊದಲೇದು. ಕಡಿಮೆ ಆದ್ರೆ ಗೊತ್ತದ, ಬಡತನಕ್ಕಾಗಿ ಕೊಳ್ಳೋ ಸ್ಥಿತಿ ಇರೋದಿಲ್ಲ, ಮಾರ್ಕೆಟ್ ಹೋಗಿ ಮತ್ತೇನೂ ಇರೋದಿಲ್ಲ, ದಿನನಿತ್ಯ ನೋವಿನ ಸಂಕಟ, ಉದ್ಯೋಗಗಳಿಲ್ಲ, ಕೈಯಾಗ ಉದ್ಯೋಗದಲ್ಲಿ ಪೇಮೆಂಟ್ ಸರಿಯಾಗಿಲ್ಲ, 1-2 ಸಮಸ್ಯೆಗಳು ಮೊದಲೇ ಶುರುವಾಗೋದು ಅರ್ಥವ್ಯವಸ್ಥೆಯಿಂದ. ಈಗ ನೋಡ್ರಿ, ಇನ್ನು 2ನೇದು ಬಂತು, ಆಯ್ತು ಬಿಡಪ್ಪ ಬಡವರು ಇದಾರ ಆಯಿತು ಅಂತ. ಕೃಷಿಕರೆಲ್ಲ ಹೇಳ್ತೀನಿ ನೀವು, ಕೃಷಿಕರಲ್ಲಿ ಯಾಕೆ ಆತ್ಮಹತ್ಯೆ ಆಗ್ತದಪ್ಪ? ಅಲ್ಲಿದೆ ಪರಿಸ್ಥಿತಿ. ಭೂಮಿ ಅದ, ನೀರದ, ನೆಲ ಅದ, ದುಡ್ಡು ಶಕ್ತಿ ಅದ, ಎಲ್ಲನೂ ಅದ. ಆದ್ರೆ ಬೆಳೆದ ಬೆಳೆಗೆ ಬೆಲೆನೂ ಇಲ್ಲ. ಇದ್ರೆ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ ಇಲ್ಲ. ಎಷ್ಟು ನಾವು ಹೇಳಿದ್ರು ಅದ್ರ ಬಗ್ಗೆ ಯಾರಿಗೂ ಅದಿಲ್ಲ, ಪಿರಾದಿಲ್ಲ. ಹೊರಡೋ ಹಂಗೆ ಮಾತಾಡ್ತಾನೆ ಅನ್ನುವಂಥ ಸ್ಥಿತಿ ಒಳಗೆ. ಇವನ್ ರೈತರಿಗೂ ಸಹಿತ ಇದ್ರ ಬಗ್ಗೆ ಅರಿವಿಲ್ಲ. ಯಾಕಂದ್ರೆ ಅವ್ರೇನು ತಿಳ್ಕೊಂಡಿರ್ತಾರೆ, ನಾವು ಲಾಭದಲ್ಲಿ ಇದ್ದೀವಿ ಅಂತೇಳಿ. ಲಾಭದಲ್ಲಿ ಇದ್ದೀವಿ ನಾವು ಇವತ್ತಿಗೂ ಅಂತೇಳಿ. ಯಾಕೆಂದ್ರೆ ಅಲ್ಪ ತೃಪ್ತರು ನಮ್ಮ ರೈತರು. ಹೊಟ್ಟೆ ತುಂಬ ಊಟ ಕಂತು ಮಣಿದ್ದೆ ಇದ್ರೆ ಎಂಥದ್ದು ಊಟ ಇರಲ್ಲ. ಅದು ಊಟ ಇಂಥದ್ದು ಬೇಕಂತಲ್ಲ, ಪೌಷ್ಟಿಕ ಆಹಾರ ಬೇಕಂತಲ್ಲ, ಏನಿಲ್ಲ. ಗೊಂಜಾಳ ರೊಟ್ಟಿ, ನುಚ್ಚ, ಖಾರ, ಎಣ್ಣೆ ಸಿಕ್ಕಿದ್ದು ಊಟ ಮಾಡಿ ಅಂಥೇಳಿ ಬಳ್ಳುಳ್ಳಿ ಆಡ್ತಿಂದು ಹೊರಗೆ ಬರುವಂಥ ಜನ. ಇವ್ರಿಗೆ ತಮ್ಮ ಆಹಾರದ ಬೆಲೆನೂ ಗೊತ್ತಿಲ್ಲ ಏನಂತೇಳಿ. ಅದ್ರಲ್ಲಿ ತೃಪ್ತರು ಇರ್ತಾರೆ, ಅಲ್ಪ ತೃಪ್ತರು, ದುಡಿದಕ್ಕೆ ಬಂಟರು. ಭಾಳ ಜನ ಹೇಳ್ತಾರೆ ಜಪಾನದಲ್ಲಿ ಭಾಳ ದುಡಿತಾರೆ. ಹಾಗೆ ನಮ್ಮಲ್ಲೂ ರೈತರು ದುಡಿತಾರೆ ರೀ. ಅದು ತಕ್ಕಂಗೆ ಮಾರ್ಕೆಟಲ್ಲಿ ಯಾಕಂದ್ರೆ ಶಿಕ್ಷಣ ಇಲ್ಲ. ಮತ್ತು ಅಲ್ಲೇ ಬಂದು ಎಲ್ಲ ಸುತ್ತಾಗಿ ಶಿಕ್ಷಣದ ಕೊರತೆಯಿಂದಾಗೆ ರೈತರು ಆತ್ಮಹತ್ಯೆ ಮಾಡ್ಬೋದು. ಹಾಗಾಗಿ ವೈದ್ಯಕೀಯ ರಂಗದಾಗ ಯಾಕೆ ಮಾಡ್ಕೋತಾರೆ ರೀ, ತಾಂತ್ರಿಕ ರಂಗದಾಗ ಯಾಕೆ ಮಾಡ್ಕೋತಾರೆ ರೀ? ಇಲ್ಲಿ ಬರೋರು ಯಾವ ಜನ? ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಹೈಯರ್ ಕ್ಲಾಸ್ ಜನ ಬರ್ತಾರೆ. ಯಾಕಂದ್ರೆ ಇವತ್ತು ನೀವು PUC ಸೈನ್ಸ್ ಕಲಿಸ್ಬೇಕಾದ್ರೆ, PUC ಸೈನ್ಸ್ 2 ವರ್ಷದ್ದು ಚಲವಾಗಿ ನಿಮ್ಮ ಮಕ್ಕಳದ್ದು ನಮ್ಮ ಮಕ್ಕಳನ್ನ ತಯಾರು ಮಾಡ್ಬೇಕಾಗಿತ್ತಂದ್ರೆ 1 ವರ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಅನಿವಾರ್ಯತೆ ಅದ. ಟ್ಯೂಷನ್ಗೆ ಹಾಕಬೇಕು, ಮಾಡಬೇಕು, ಬೆನ್ನು ಹತ್ತಬೇಕು, ಅಭ್ಯಾಸ ಮಾಡಿಸ್ಬೇಕು, ಆಮೇಲೆ ಸೆಲೆಕ್ಷನ್ ಆಗುವಂಥದ್ದು. ಮತ್ತು ಅಲ್ಲೇ ಪೇಪರ್ ಲೀಕ್ ಬೇರೆ ಆಗ್ತಾ ಇರ್ತಾವೆ.
MBBS ಎಕ್ಸಾಮ್ ಮಾಡಿದಾಗ ಅದು ಸಹಿತ ಸಾಗರ್ ರಿಪೋರ್ಟ್ ಮಾಡಿದ್ದೀವಿ, ಮಾತಾಡಿದ್ದೀವಿ. ಹೀಗಾಗಿ ಅದು ಪ್ರೆಷರ್, ಓದಿದ್ರೆ ಟಿಕೆಟ್ ಸೀಟ್ ಸಿಗಲಿಲ್ಲ ಅಂತ ಟಿಕೆಟ್ ಅಂತ ನೋಡ್ರಿ, ಸೀಟ್ ಸಿಗಲಿಲ್ಲ ಅಂದ್ರೆ ನೀಟಿಗೋ ಅಥವಾ ಇನ್ನುಳಿದ ಎಕ್ಸಾಮ್ಗೋ ಇಂಜಿನಿಯರಿಂಗ್ ಎಕ್ಸಾಮ್ಗೋ ಸೀಟ್ ಸಿಗಲಿಕ್ಕಂದ್ರೆ ಏನಾಗ ಅಷ್ಟರ ವರ್ಷಕ್ಕೆ 2 ವರ್ಷದಾಗ 4 ಲಕ್ಷ 5 ಲಕ್ಷ ಖರ್ಚು ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಕೊನೆಗೆ ಅದಕ್ಕೆ ಸೆಲೆಕ್ಷನ್ ಆಗಲಿಲ್ಲ, ಅದು ದೊಡ್ಡ ಪ್ರೆಷರ. ಈ ಎಕ್ಸಾಮ್ ಪ್ರೆಷರ್ನ ಅನೇಕ ಹುಡುಗರು ಸಾಯ್ತಾರೆ. ಹುಡುಗರಲ್ಲ ಇವ ಪ್ರೊಫೆಷನಲ್ ಕೋರ್ಸ್ಗಳು ಹೋಗುವಂಥವು. ಹೀಗಾಗಿ ಆತ್ಮಹತ್ಯೆ ಸ್ಟಾರ್ಟ್ ಆಗಿಬಿಡ್ತಾವೆ. ಇನ್ನು ಒಂದು ಸೆಲೆಕ್ಷನ್ ಆದ ಹುಡುಗರು ಅವ್ರಿಗೆ ವರ್ಕದ ಪ್ರೆಷರ್, ಫೀ ತುಂಬ ಪ್ರೆಷರ್, ತಂದೆ ತಾಯಿ ಮೇಲೆ ಪ್ರೆಷರ್. ಯಾಕಂದ್ರೆ ಲಕ್ಷ ಕೋಟಿಗಳು ತುಂಬುವಂಥದ್ದು ಇವು. ಪ್ರೈವೇಟ್ದಾಗ ಆದರೆ ಕೋಟಿ MBBS ಮಾಡ್ಬೇಕಾದ್ರೆ ಮುಂದೆ ಸರ್ಕಾರದ ಸಿಕ್ತಪ್ಪ ಅಂದ್ರೆ ಅದು ಲಕ್ಷ ಎಲ್ಲ ಖರ್ಚು ಮಾಡಬೇಕು. ಅದ್ರ ಶಕ್ತಿ ಈ ಲೋವರ್ ಮಿಡಲ್ ಕ್ಲಾಸ್ ಮಂದಿಗಿಲ್ಲ. ಅವ್ರು ಸಾಲ ಮಾಡಬೇಕು, ಮತ್ತೇನು ಮಾಡಬೇಕು, ಓಡಾಡಬೇಕು, ಗುದ್ದಾಡಬೇಕು 4-5 ವರ್ಷಗಳೇ, ಮತ್ತು ಮಕ್ಕಳು ಚೆನ್ನಾಗಿ ವರ್ಕ್ ಮಾಡಬೇಕು, ಸ್ಕೋರ್ ಮಾಡಬೇಕು, ಬಂದಾಗಿದ್ದು ಸತತ ಪ್ರೆಷರ್ ಇದೆಲ್ಲರಿಗೂ ಅಪ್ಲೈ ಆಗ್ತದೆ. ME ಇರಲಿ, BE ಇರಲಿ, BCom ಇರಲಿ, MBBS ಇರಲಿ, MD ಇರಲಿ, MS ಇರಲಿ, ಯಾರು ಇರ್ತಾರೆ ಎಲ್ಲರೂ ರೀ. ಹುಡುಗರ ಮೇಲೆ ಪ್ರೆಷರ್, ತಂದೆ ಮೇಲೆ ಪ್ರೆಷರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಮನುಷ್ಯ ವಿಶೇಷವಾಗಿ ಅದಕ್ಕೆ ಸಾಲ ಮಾಡಿರ್ತಾನೆ, ಸಾಲ ತೀರಿಸುವಾಗ ಮುಂದೆ ಜೊತೆಗೆ ಖಿನ್ನತೆ ಅಂದ್ರೆ ಏನ್ರಿ, ಯಾವುದೋ ವಿಷಯ ಸಮಾಧಾನ ಇರುವುದಿಲ್ಲ. ಹೆಂಗಪ್ಪ ಈ ನಾಳೆ ಏನಾದಿತ್ತು, ಈಗ ಪ್ರೈವೇಟ್ದಲ್ಲಿ ಏನೋ MBBS ದವಾಖಾನೆ ತೆಗೆದ್ರು ಸಹಿತ ಅವ್ನಿಗೆ MBBS ಆದವ್ರಿಗೂ ಅಂಜಿಕೆ ಇರ್ತದೆ, ಸ್ಟ್ಯಾಂಡಪ್ ಆಗ್ತದೋ ಇಲ್ಲೋ, ಏನು ಎಂತು ಹೇಗೆ ಅಂತೇಳಿ. ಯಾಕೆ ಸಾಲ ಮಾಡಿರ್ತದೆ, ದಿನನಿತ್ಯ ಬಡ್ಡಿ ಬೆಳಿತಾನೆ ಇರ್ತಿರ್ತದೆ. ಹೀಗಾಗಿ ಯಾವ ರೀತಿ ಚಿಂತನೆ, ಸಾಲ, ಮುಂದೆ ಆರೋಗ್ಯಗಳು, ಅದು ಜೋಡಿ ಇನ್ನೊಂದು ಏನಾಗಿಬಿಡ್ತಪ್ಪ ಅಂದ್ರೆ ಚಟಗಳು ಅಂತ ಏನಂತವ್ರಿ ಯುವಕರಿಗೆ. ಗುಟ್ಕಾ ತಿನ್ನೋದಾಗಿರ್ಬೋದು, ಸಾರಾಯಿ ಇರ್ಬೋದು, ಸಿಗರೇಟ್ ಇರ್ಬೋದು, ಮತ್ತೊಂದು ಇರ್ಬೋದು, ತಂಬಾಕು ಇರ್ಬೋದು, ಪಟ್ಟಿರ್ಬೋದು, ಇಂಥವು ಸೇರಿ ಗಂಟಲು ಕ್ಯಾನ್ಸರು, 108 ರೋಗಗಳು ಸಣ್ಣ ವಯಸ್ಸಿನಲ್ಲಿನ. ಇದ್ರ ಜೊತೆಗೆ ಸಾಲ, ಇವೆಲ್ಲ ಕಾರಣಕ್ಕಾಗಿ ಇಂಥ ಅನೇಕ ಕಾರಣಕ್ಕಾಗಿ ವರ್ಷಕ್ಕೆ 10 ಲಕ್ಷ ಮಂದಿ ಸಾಯ್ತಾರಂತ. ಇದನ್ನು ಅಧ್ಯಯನ ಮಾಡೋಕೆ ಒಂದು ಕೇಂದ್ರ ತೆಗೆಯುವಂಥದ್ದು ಮಾಡಬೇಕು ಅಂತ ಇವರು ನಮ್ಮೆಲ್ಲ ಡಾಕ್ಟರ್ಸು, ಉನ್ನತ ಶಿಕ್ಷಣ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಶರಣಪ್ರಕಾಶ್ ಅವರಾಗಿರ್ಬೋದು, ಸುಧಾಕರ್ ಆಗಿರ್ಬೋದು, BC ಭಗವಾನ್ ಅವರಾಗಿರ್ಬೋದು, ಇವರೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ, ಮಾಡೋಣ ಇದನ್ನು ಅಂತೇಳಿ. ಅಧ್ಯಯನ ಕೇಂದ್ರ ಮಾಡೋಣ ಅಂತ. ಹೌದು, ಅಧ್ಯಯನ ಕೇಂದ್ರ ಮಾಡಿದ್ರಿ, ಅಧ್ಯಯನ ಕೇಂದ್ರ ಸೆಲೆಕ್ಷನ್ ಆಗಬೇಕಾದವರು, ಒಳಗೆ ಹೋಗಬೇಕಾದವರು ದುಡ್ಡು ಕಟ್ಟಿ ಹೋಗ್ಬೇಕು, ಬಸ್ ಸಮಸ್ಯೆ ಅಲ್ಲ. ಈ ಎಲ್ಲ ನೆಲೆಯಲ್ಲಿ ಅನೇಕ ಕಾರಣಗಳಿದ್ದಾವೆ ಆತ್ಮಹತ್ಯೆಗೆ. ರೈತಗೆ ಒಂದು ಕಾರಣ, ಎಲ್ಲರಿಗೂ 3 ಎಲ್ಲಿ ಹುಡುಕಾಡಿ ನೋಡಿದ್ರೆ ನೀವು 3 ಮೊದಲು ಅರ್ಥನ ದುಡ್ಡು, ಅದರ ನಂತರ ಉಳಿದು ಎಲ್ಲ ಚಟ, ಸಾಲ, ಮತ್ತೊಂದು. ಯಾಕೆ ದುಡ್ಡಿರೋದು ಸಾಲ ಮಾಡಬೇಕು, ಸಾಲ ವಿಧಿಂದ ಕೊಡಲಿಕ್ಕೆ ಬಡ್ಡಿ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮಲ್ಲಿ ಇನ್ನೊಂದು ಗಾದೆ ಮಾತಿದೆ ಕನ್ನಡದಲ್ಲೇ, ಅಪ್ಪನಿಂದ ಮಗ ದೊಡ್ಡವಾದ ಅಂತ. ಅಪ್ಪ ಅದ್ರ ಸಾಲ, ಮತ್ತು ಬಡ್ಡಿ ಅದರ ಮಗ, ಸಾಲಗಿಂದ ಬಡ್ಡಿ ಹೆಚ್ಚಾಗಿ ಬಿಡ್ತದೆ, ಆಗೇನು ಮಾಡೋದು ಅನ್ನುವಂಥ ಇವೆಲ್ಲನೂ ಗಮನಿಸಿದಾಗ ವಿಚಾರ ಸರಿ ಅದ. ಆದರೆ ಇದಕ್ಕೆ ಪರಿಹಾರ ಒಂದೇ ಅದ, ತಿರಾಗಿ ಇಟ್ಕೊಳ್ರಿ ಎಲ್ಲರೂ. ಎಲ್ಲ ಸದ್ಯರು ಕುಡಿದ್ರಿ ಇಲ್ಲೆಲ್ಲ ನೀವೆಲ್ಲರೂ ಗಮನಿಸ್ಬೇಕಾಯ್ತೇನಪ್ಪ ಅಂತಂದ್ರೆ, ದುಡ್ಡು ಹುಟ್ಟುವಂಥ ಉದ್ಯೋಗ ಸೃಷ್ಟಿ ಮಾಡಿರಿ. ಎಜುಕೇಷನ್ಗೂ ಅವ್ರು ಫ್ರೀಯಾಗಿ ಎಜುಕೇಷನ್ ಕೊಡ್ರಿ, ಆರೋಗ್ಯ ಫ್ರೀ ಕೊಡ್ರಿ. ಸರ್ಕಾರ ಜವಾಬ್ದಾರಿ ಅದು. ಯಾಕಂದ್ರೆ ಸರ್ಕಾರ ಸಾಕಷ್ಟು ಸಾಲ ಮಾಡಿ, ಮತ್ತೇನು ಮಾಡಿ, ಟ್ಯಾಕ್ಸ್ ಏರಿ, ಮತ್ತೇನು ಮಾಡಿ, ವರ್ಷಕ್ಕೆ ನಿಮಗೆ ಗೊತ್ತದ, ನೀವು ಒಂದು ಗೊತ್ತದಿಂದ ಜನ ಇದ್ದೀರಿ. ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಗೊತ್ತಿರಲಿ, ಈ ನಮ್ಮ ಟ್ಯಾಕ್ಸ್ನೇ ಸರ್ಕಾರ ನಡೀತಿರ್ತದೆ, ಆ ದುಡ್ಡಿನ ಸರಿಯಾಗಿ ಬಳಸ್ರಿ. ಮತ್ತು ಇವು ಅಧ್ಯಯನ ಕೇಂದ್ರ ಸರಿ ಅದ, ಅದೆಲ್ಲ ವಿಚಾರ ಚೆನ್ನಾಗ್ಯದಾವ. ಆದ್ರೆ ಯಾಕೆ ಇವು ಖಿನ್ನತೆ ಆಗ್ತದೆ, ಮತ್ತೇನೂ ಆಗ್ತದೆ, ಸಾಲ, ಇವೆಲ್ಲ ಕಾರಣಗಳು. ಇವಕ್ಕೆ ಸಾಲ ಹೋಗ್ಬೇಕಾಗಿದ್ರೆ ಅಥವಾ ಈ ಒಂದು ಬಡತನ ಹೋಗ್ಬೇಕಾಯ್ತದೆ ಅಂದ್ರೆ ಉದ್ಯೋಗ ಸೃಷ್ಟಿ ಆಗುವಂಥದ್ದು ನಿಮ್ಮ ಕೈಯಲ್ಲೇ, ಸರ್ಕಾರ ಕೈಯಲ್ಲೇ, ನಿಮ್ಮ ಬುದ್ಧಿವಂತರ ಕೈಯಲ್ಲೇ. ನೀವು ಸರಿಯಾಗಿ ಯೋಚನೆ ಮಾಡಿ ಯೋಜನೆ ಅನುಷ್ಠಾನಗೊಳಿಸಿದ್ರೆ ನಿಶ್ಚಿತವಾಗಿಯೂ ಈ ಆತ್ಮಹತ್ಯೆ ಕಡಿಮೆ ಆಗ್ತಾವೆ. ಅದ್ರ ಚರ್ಚೆ ಆಗಿಲ್ಲ ಇನ್ನಷ್ಟು. ಅದೇ ಸೇರಿ ಏನೋ ಒಂದು ಅಧ್ಯಯನ ಕೇಳ್ತೀವಿ ಇವಾಗಂತೀನಿ ಮಾಡಿರಿ. ಆದರೆ ಇಲ್ಲಿ ಅದು ಸಮಸ್ಯೆ ನಿಮ್ಮ ಕೈಯಾಗದ. ಆ ಸಾಲ ಮಾಡೋದು ನಿಮ್ಮ ಅಧಿಕಾರದ ಹಿಡಿತದಲ್ಲದ, ಮಿತಿಯಲ್ಲದ. ಅದಕ್ಕಾಗಿ ಎಷ್ಟೇ ಹೇಳೋದು ಈ ಸಂದರ್ಭದಲ್ಲ, ಸಮಸ್ಯೆಗೆ ಪರಿಹಾರಗಳಿದ್ದಾವೆ, ಅದು ಸರ್ಕಾರದ ಕೈಯಲ್ಲಿ ಅದ. ಉದ್ಯೋಗ ಸೃಷ್ಟಿ ಮಾಡೋದು, ಬಡತನ ಹೋಗಲಾಡೋದು, ಇದಿಷ್ಟು ಹೋದ್ರೆ ನನ್ನ ಅಭಿಪ್ರಾಯದಲ್ಲಿ ಒಂದು 70-80% ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಂತು ಹೋಗ್ಬಿಡ್ತಾವೆ. ರೈತರು ಹೌದು ದುಡ್ದಕ್ಕೆ ಪೇಮೆಂಟ್ ಬೆಳಗಾಗಿದ್ರೆ ಅವ್ರು ಯಾಕೆ ಮಾಡ್ಕೊತಾರೆ ರೀ, ಅದು ಮೇನ್ ಇರೋದು. ಇನ್ನು ಉಳಿದು ಚಟ ಗಿಟ ಎಲ್ಲ ಸಕ್ಕರೆ ಮಾಡ್ಕೊಂಡಂತ ಅವಕ್ಕೆ ಅವ್ರು ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಿರ್ತಾರೆ ಅಂಥೇಳಿ ಇಷ್ಟು ಹೇಳಬೇಕಾಗ್ತದೆ. ಇದು ಆತ್ಮಹತ್ಯೆಗೆ ಮಾಡ್ಕೊಳ್ಳೋರಿಗೆ ಇವೆಲ್ಲ ಕಾರಣಗಳು ಅಂತ ಹೇಳ್ತಾ ಇದಕ್ಕೆ ಪರಿಹಾರ ನಮ್ಮಲ್ಲೇ ಅದ.
ನಮ್ಮ ವ್ಯವಸ್ಥೆ ಬದಲಾಗಬೇಕು, ಎಲ್ಲರೂ ಉದ್ಯೋಗ ಸಿಗಬೇಕು ಅನ್ನೋದು ಸ್ಪಷ್ಟ. ಶಿಕ್ಷಣ ಎಲ್ಲರಿಗೂ ಫ್ರೀ, ಇದು ಆರೋಗ್ಯ ಫ್ರೀ. ಇದು ಮಾಡೋಕ್ಕೆ ಸಾಧ್ಯನಾ? ಇದು ಮಾಡಿದರೆ ನಿಶ್ಚಿತವಾಗಿ ಇವು ಸಾಲ್ವ್ ಆಗ್ತಾವೆ ಅಂತ ನಾವು ಹೇಳ್ಬೇಕಾಗ್ತದೆ. ಇದು ಆದ್ಮೇಲೆ ಆತ್ಮಹತ್ಯೆ ಉಳಿದ್ರೆ ಸುಖಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನೋ ಅರ್ಥ. ಮತ್ತೇನು ಹೇಳಿ ಈ ಚರ್ಚೆಗೆ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. ಯಾರು 16 ನ್ಯೂಸ್ ಅರ್ಥ ದೇಶ ಸೀತಾರಾಮನ್ ಸತ್ಯಕ್ಕೆ ವಂದನೆಗಳು.